ದೇವರ ಪೂಜೆಯನ್ನ ಮಾಡಬೇಕಾದರೆ ಯಾವ ಗಮನಗಳನ್ನ ನಾವು ಇಟ್ಕೊಳ್ಳಬೇಕು, ಯಾವ ನಿಯಮಗಳನ್ನ ಪಾಲಿಸಬೇಕು. ಜನಕ್ಕೆ ದೇವರ ಪೂಜೆಯನ್ನ ಮಾಡ್ತಾರೆ, ಯಾವ ನಿಯಮಗಳನ್ನ ಪಾಲಿಸಬೇಕು ಅಂತ ಗೊತ್ತಿರೋದಿಲ್ಲ. ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಹರಿ ಓಂ. ರಾಯರ ಸೇವೆಯನ್ನ ಮಾಡ್ತಾ ಇರ್ತಾರೆ. ರಾಯರ ಏನು ಸೇವೆಗಳನ್ನ ಹೇಳ್ಕೊಟ್ಟಿರಲಾಗತ್ತೆ, ನಮಸ್ಕಾರ ಸೇವೆ ಆಗಿರ್ಬೋದು, ಇನ್ನಿತರ ಸೇವೆಗಳಾಗಿರ್ಬೋದು, ಎಲ್ಲ ಸೇವೆಗಳನ್ನ ಮಾಡಬೇಕಾದರೆ ಯಾವ ನಿಯಮಗಳನ್ನ ಪಾಲಿಸಿದರೆ ನಮಗೆ ಆ ರಾಯರ ಅನುಗ್ರಹ ಆಗುತ್ತೆ ಅಂತ ಎಷ್ಟೋ ಜನದ ಒಂದು ಶಂಕ. ರಾಯರ ಸೇವೆಯನ್ನ ನಾವು ಮಾಡ್ತಾ ಇದ್ದೀವಿ, ಆದರೆ ನಮಗೆ ಫಲ ದೊರಕ್ತಾ ಇಲ್ಲ ಅಂತ. ಈ ಒಂದು 5 ನಿಯಮಗಳನ್ನ ನೀವು ಪಾಲಿಸಲೇಬೇಕು. ಆ ಪಾಲಿಸದೆ ಇದ್ದಲ್ಲಿ ಏನಾಗುತ್ತಪ್ಪ ಅಂದ್ರೆ, ಯಾವ ರೀತಿಯಾಗಿರುವಂತ ನೀವು ಸೇವೆಗಳನ್ನ ಮಾಡಿದ್ರೂ ಸಹಿತ ನಿಮಗೆ ಫಲ ದೊರಕ್ತಾ ಇರೋದಿಲ್ಲ. ಯಾಕೆ ಅಂತಂತಂದ್ರೆ ಶುದ್ಧವಾಗಿರಬೇಕು ಅಂತ ಹೇಳ್ತಾರೆ. ಯಾವುದೇ ರೀತಿಯಾಗಿರುವಂತಹ ನೀವು ಪೂಜೆಯನ್ನ ಮಾಡುವಂತಹ ಸ್ಥಳ ಶುದ್ಧವಾಗಿಲ್ಲದೆ ಇದ್ದಾಗ ಎಷ್ಟೋ ಜನ ಏನ್ ಮಾಡ್ತಾರೆ, ನಮಸ್ಕಾರವನ್ನ ಹಾಕಬೇಕಾದರೆ ಇದ್ರ ಮೊದಲನೇ ನಿಯಮ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು. ಮೊದಲನೇ ನಿಯಮ ಏನಪ್ಪಾ ಅಂತಂತಂದ್ರೆ, ಯಾವ ಜಾಗದಲ್ಲಿ ನೀವು ಸೇವೆಯನ್ನ ಮಾಡ್ತಾ ಇದ್ದೀರಿ ಆ ಸ್ಥಳ ಶುದ್ಧವಾಗಿ ಇರಬೇಕು. ಮಾಡಿದೇ ಜಾಗದಲ್ಲೇ ನೀವು ಮಾಡಿ ಪರವಾಗಿಲ್ಲ, ಆದರೆ ಆ ಸ್ಥಳ ಒರೆಸಿ ಮಾಡಿ ಶುದ್ಧವಾಗಿ ಇಟ್ಟುಕೊಂಡು ಯಾವುದೇ ರೀತಿಯಾಗಿರುವಂತಹ ಬೇರೆ ಅನ್ನಿತರ ಊಟ ಮಾಡಿರಬಾರ್ದು. ಆ ಜಾಗ ಊಟ ಮಾಡಿದ್ರೂ ಸಹಿತ ನೀವು ಗಂಜಲ ಎಲ್ಲ ಪ್ರತಿಯೊಂದು ಹಾಕಿ ಗೋಮ ಹಚ್ಚಿ ಅದನ್ನು ನೀವು ಶುದ್ಧವಾಗಿಡಬೇಕು. ಈ ರೀತಿಯಾಗಿರುವಂತ ಸ್ಥಳ ಶುದ್ಧತೆ ಬಹಳ ಮುಖ್ಯ. ಯಾಕೆ ಅಂದ್ರೆ ಋಷಿಮುನಿವರ್ಯರು ದೊಡ್ಡ ದೊಡ್ಡ ದೇವತೆಗಳೆಲ್ಲ ಯಾಕೆ ಶುದ್ಧ ಸ್ಥಳವನ್ನ ಆರಿಸಿಕೊಂಡಿದ್ದಾರೆ ಅಂತಂದ್ರೆ ಇದೇ ಕಾರಣ. ಆ ಸ್ಥಳ ಶುದ್ಧತೆ ಇಲ್ದೇನೆ ನೀವು ಮಾಡಿದ್ರೆ ಏನು ಮಾಡಿದ್ರೂ ಸಹಿತ ನಮಗೆ ಪ್ರಯೋಜನ ಇಲ್ಲ. ಇದು ಮೊದಲನೇ ನಿಯಮ. ಇನ್ನೊಂದನೇ ನಿಯಮ ಏನಪ್ಪಾ ಅಂತಂತಂದ್ರೆ, ಯಾವುದೇ ರೀತಿಯಾಗಿರುವಂತಹ ಉಡುಪುಗಳು ಅಂದ್ರೆ ಶರ್ಟ್ ಹಾಕೊಂಡು ಮಾಡೋದಾಗ್ಲಿ, ಯಾವುದೋ ನೆನ್ನೆ ಹಾಕಿದ್ದ ಬಟ್ಟೆ ಇವತ್ತಿನ ಹಾಕೋದಾಗ್ಲಿ, ಒಗದೇ ಇರಲಾರದಂತಹ ಬಟ್ಟೆಗಳನ್ನ ಹಾಕಿಕೊಂಡು ಮಾಡುವುದಾಗ್ಲಿ, ಈ ರೀತಿಯಾಗಿರುವಂತಹ ಒಂದು ನೀವು ಉಡುಪುಗಳನ್ನ ಧರಿಸಿಕೊಳ್ಳದೇನೆ ಮಾಡಬಾರದು. ಯಾಕೆ ಅಂತಂದ್ರೆ ಯಾವುದೇ ಪದಾರ್ಥ ಅನ್ನ ನೀವು ಇವತ್ತು ಮಾಡಿರ್ತೀರಿ, ಮಾರನೇ ದಿವಸ ಅದನ್ನು ತಿನ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಆ ಶುದ್ಧತೆ ಕಳ್ಕೊಂಡ್ಬಿಡುತ್ತೆ ಅಂತ. ಅದೇ ರೀತಿಯಾಗಿ ಉಡುಪುನು ಸಹಿತ ಅಷ್ಟೇ, ಆ ಶುದ್ಧತೆಯನ್ನ ಕಳ್ಕೊಂಡು ಬಿಟ್ರೆ ನೀವು, ಯಾಕೆ ಅಂದ್ರೆ ಅದರಲ್ಲೇ ನಾವು ಇನ್ನಿತರವಾದ ಬಹಿರ್ಜಲವನ್ನ ಮಾಡೋದಾಗ್ಲಿ, ಎಲ್ಲ ರೀತಿಯಾಗಿರುವಂತ ಇನ್ನಿತರ ಕಾರ್ಯಗಳನ್ನ ಮಾಡಿರ್ತೀವಿ. ಅದೇ ನಾವು ಉಡುಪಿನಲ್ಲಿ ನಾವು ಮಾಡ್ಲಿಕ್ಕೆ ಹೋದ್ರೆ ಆ ಮನಸ್ಸು ಶುದ್ಧವಾಗಿರೋದಿಲ್ಲ, ಮನಸ್ಸಿಗೆ ಏನೇನೋ ನಮಗೆ ಯೋಚನೆಗಳು ಬರುತ್ತೆ. ಈ ರೀತಿಯಾಗಿರುವಂತಹ ಒಂದು ನಿಯಮಗಳನ್ನು ನಾವು ಪಾಲಿಸಬೇಕು. ಮತ್ತೆ ಮೂರನೆಯದು, ಯಾವುದೇ ರೀತಿಯಾಗಿರುವಂತಹ ಸೇವೆಗಳನ್ನ ಮಾಡಬೇಕಾದ್ರೆ ಮಾತನಾಡಬಾರದು. ಎಷ್ಟೋ ಜನ ಏನ್ ಮಾಡ್ತಾರೆ, ಸೇವೆ ಮಾಡ್ತಾ ಇರ್ತಾರೆ, ಅದು ಮಾಡಿದ್ರ ಇದು ಮಾಡಿದ್ರ, ಯಾಕೆ ಮಾಡ್ತಾ ಇದ್ದೀರಿ, ಹಿಂಗೇಕ್ ಮಾಡಿದ್ರಿ, ಇನ್ನಿತರವಾದಂತಹ ವಿಚಾರಗಳಲ್ಲಿ ತೊಡಗಿ ನಮ್ಮ ಸೇವೆಯ ಒಂದು ಮನೋಭಾವವನ್ನು ನಾವು ಕಳ್ಕೊಂಡ್ಬಿಡ್ತೀವಿ. ಆ ರೀತಿಯಾಗಿರುವಂತಹ ಮನೋಭಾವನೆಯನ್ನು ನಾವು ಕಳ್ಕೋಬಾರ್ದು. ಕಳ್ಕೊಂಡ್ರೆ ಸೇವೆಯ ಮಹತ್ವ ಹೋಗ್ಬಿಡುತ್ತೆ, ನಿಮಗೆ ಯಾವುದೇ ರೀತಿಯಾಗಿರುವಂತಹ ಒಂದು ಫಲ ಸಿಗೋದಿಲ್ಲ. ಮತ್ತೆ ಇನ್ನ ನಾಲ್ಕನೇ ನಿಯಮ ಏನಪ್ಪಾ ಅಂತಂತಂದ್ರೆ, ನೀವು ಮಾಡತಾ ಇರುವಂತಹ ದಿಕ್ಕು, ಎಷ್ಟೋ ಜನ ಏನ್ ಮಾಡ್ತಾರೆ, ದಕ್ಷಿಣಕ್ಕೆ ಇಟ್ಬಿಡ್ತಾರೆ, ಪಶ್ಚಿಮಕ್ಕೆ ಇಟ್ಬಿಡ್ತಾರೆ. ದಿಕ್ಕು ಬಹಳ ಪ್ರಾಮುಖ್ಯತೆ ದೇವರಿಗೆ. ಯದ್ಯಪಿ ಯಾವುದೇ ರೀತಿಯಾಗಿರುವಂತಹ ದೇವರಿಗೆ ನಾನಾ ದಿಕ್ಕುಗಳು ಇರೋದಿಲ್ಲ,
ದಕ್ಷಿಣದಲ್ಲೇನೋ ಆಗ್ಲಿ ಯಾವುದೇ ಆದ್ರೂ ಸಹಿತ ಏನು ತೊಂದರೆ ಇರುವುದಿಲ್ಲ. ಆದರೆ ನಾವು ನಮಸ್ಕಾರವನ್ನ ಮಾಡಬೇಕಾದ್ರೆ ನಾವು ದಿಕ್ಕನ್ನ ನೋಡಬೇಕು. ದೇವರಿಗೆ ದಿಕ್ಕುಗಳು ಇರೋದಿಲ್ಲ ಯದ್ಯಪಿ, ಆದ್ರೂ ಸಹಿತ ನಾವು ಪಾಲಿಸಬೇಕಾದ್ರೆ ದಿಕ್ಕನ್ನು ನಾವು ಪಾಲಿಸಬೇಕು. ದೇವರಿಗೆ ದಿಕ್ಕುಗಳು ಇರೋದಿಲ್ಲ. ಅದರಿಂದ ಪ್ರಾಶಸ್ತ್ಯ ಯಾವ ದಿಕ್ಕಪ್ಪ ಅಂತಂದ್ರೆ ಹೆಚ್ಚಿನ ರೀತಿಯಲ್ಲಿ ಇಲ್ಲ ಉತ್ತರಾಭಿಮುಖವಾಗಿ ಕೊಡಿಸಬೇಕು, ಇಲ್ಲ ಪೂರ್ವಾಭಿಮುಖವಾಗಿ ಕೊಡಿಸಬೇಕು. ಈ ರೀತಿಯಾಗಿರುವಂತ ನಿಯಮವನ್ನ ಪಾಲಿಸಬೇಕು, ದಿಕ್ಕುಗಳಾಗಿರ್ಬೋದು. ಮತ್ತು ಇನ್ನ ಎಷ್ಟೋ ಜನ ಏನ್ ಮಾಡ್ತಾರೆ, ಕೆಳಗಡೆ ಇರುವಂತಹ ಒಂದು ಪೀಠ ಇಡೋದೇ ಇಲ್ಲ. ಇದು 5ನೇ ನಿಯಮ. ಪೀಠ ಇಡೋದಿಲ್ಲ, ಸುಮ್ಮನೆ ಹಂಗೆ ಇಟ್ಟುಬಿಟ್ಟು ಮಾಡ್ಬಿಡ್ತಾರೆ. ಆ ರೀತಿಯಾಗಿ ಮಾಡ್ಲಿಕ್ಕೆ ಬರೋದಿಲ್ಲ. ಒಂದು ನೀಟಾಗಿ ಆ ಜಾಗವನ್ನ ಮೊದಲೇ ಸಾರಿಸಿರ್ತೀರಿ, ನಾನು ಹೇಳಿದ್ರೆ ಶುದ್ಧವಾಗಿ ಇಟ್ಕೊಳ್ಬೇಕು ಅಂತ. ರಂಗೋಲಿ ಹಾಕಿ ಸಾರಿಸಿ ಅದರ ಮೇಲೆ ಒಂದು ಪೀಠ ಇಟ್ಟು, ಆ ಪೀಠದ ಮೇಲೆ ಒಂದು ತಟ್ಟೆಯನ್ನ ಇಟ್ಟು, ಆ ತಟ್ಟೆ ಒಳಗಡೆ ಅಕ್ಕಿಯನ್ನ ಹಾಕಿ, ಆ ಅಕ್ಕಿಯ ಮೇಲೆ ನೀವು ಆ ದೇವರನ್ನ ಕೂಡಿಸಿ ನೀವು ಸೇವೆಗಳನ್ನ ಮಾಡಿದಾಗ ಮಾತ್ರ ನಿಮಗೆ ಫಲ ದೊರಕುತ್ತೆ. ಯಾಕೆ ಅಂತಂದ್ರೆ ರಾಯರ ಸೇವೆಯನ್ನ ಮಾಡಬೇಕಾದ್ರೆ ಇವಿಷ್ಟು ನಿಯಮಗಳನ್ನ ನೀವು ಪಾಲಿಸ್ಕೊಳ್ಳಬೇಕು. ರಾಯರ ಭಕ್ತರಾಗಿರುವಂತವರು ಈ ರಾಯರ ಒಂದು ಸೇವೆ ಮಾಡುವಂತಹ ನಿಯಮಗಳನ್ನ ಪಾಲಿಸಿದಾಗ ಮಾತ್ರ ನಿಮಗೆ ಆ ಮಾಡುವಂತ ಸೇವೆ ನಿಮಗೆ ದೊರಕುತ್ತೆ. ಇಲ್ಲ ಅಂತಂದ್ರೆ ಎಷ್ಟೋ ಜನ ಅಂತಾರೆ, ಅಯ್ಯೋ ನಾವು ಸೇವೆ ಮಾಡ್ತಾ ಇದ್ದೀವಿ, ನಮಗೆ ರಿಸಲ್ಟ್ ಸಿಗ್ತಾ ಇಲ್ಲ, ನಮಗೆ ಫಲ ದೊರಕ್ತಾ ಇಲ್ಲ, ಏನ್ ಮಾಡೋದು ಅಂತ. ಈ ಒಂದು ನಿಯಮಗಳನ್ನ ತಿಳ್ಕೊಂಡಾಗ ಮಾತ್ರ ನಿಮಗೆ ಆ ರಾಯರ ಆಶೀರ್ವಾದ ಆಗುವಂಥದ್ದು. ಯಾಕೆ ಅಂತಂದ್ರೆ ಎಷ್ಟೋ ನಿಯಮಗಳಿದೆ, ಆದ್ರೆ ತುಂಬಾ ಪ್ರಾಮುಖ್ಯತೆಯಿಂದ ನೋಡಬೇಕಾಗಿರುವಂತಹ ಈ ಒಂದು ನಿಯಮಗಳನ್ನ ನಾವು ನೋಡಿದಾಗ ಮಾತ್ರ ನಮಗೆ ಅನುಕೂಲ ಆಗುತ್ತೆ. ಅದರಿಂದ ಎಲ್ಲರಿಗೂ ರಾಯರ ಅನುಗ್ರಹ ಆಗ್ಲಿ, ಎಲ್ಲರಿಗೂ ದೇವರ ಅನುಗ್ರಹ ಆಗ್ಲಿ ಅಂತೇಳಿ ಪ್ರಾರ್ಥನೆ ಮಾಡುತ್ತಾ ಇಲ್ಲಿಯವರೆಗೆ ಒಂದು ಚಿಕ್ಕ ಚಿಕ್ಕ ವಿಚಾರಗಳನ್ನ ತಿಳಿಸ್ತಾ ಹೋಗೋಣ. ಯಾಕಂದ್ರೆ ಜನರಿಗೆ ಇಂತಹ ಒಂದು ಸಂದೇಶಗಳು ಬೇಕು. ಯಾಕಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿರುವುದಿಲ್ಲ. ಅದರಿಂದ ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತೇಳಿ ಪ್ರಾರ್ಥನೆ ಮಾಡುತ್ತಾ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣ ಪ್ರತಿನಿಧಿತಃ ಯದಭೋಜ ಮಹಂತೇನ ಪ್ರಿಯತಾಂ ಕಮಲಾಲಿ. ಕೆಳಗಡೆ ಕೊಟ್ಟಿರುವಂತಹ ಒಂದು ಸಂಪರ್ಕ ನಿಮ್ಗೆ ಏನೇ ಒಂದು ಡೌಟ್ಸ್ಗಳಿದ್ರು ದಯವಿಟ್ಟು ಆ ಒಂದು ಸಂಪರ್ಕದ ಮೂಲಕ ನಿಮ್ಮ ಶಂಕೆಯನ್ನ ಕಳೆದುಕೊಳ್ಳಿ. ಎಲ್ಲರಿಗೂ ಅನುಗ್ರಹ ಆಗ್ಲಿ, ಇಡೀ ಜಗತ್ತಿಗೆ ಒಳ್ಳೇದಾಗ್ಲಿ ಅಂತೇಳಿ ಪ್ರಾರ್ಥನೆ ಮಾಡುತ್ತಾ ಸರ್ವಂ ಸಂಪೂರ್ಣ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.